ಸೊ ಗೈಸ್ ಇವಾಗ ಮಳೆ ಬರೋ ತರ ಐತೆ ಗೈಸ್. ನನ್ನ ನೆಕ್ಸ್ಟ್ ಬಿಟ್ಟೋಗಿದ್ದಾಳೆ. ನೀನ್ ಎಲ್ಲೇ ಇದ್ರು ಚೆನ್ನಾಗಿರು. ಸೀರಿಯಸ್ ಆಗಿ ಇಷ್ಟೊಂದು ದುಡ್ಡು ರೋಡಲ್ಲಿ ಸಿಗುತ್ತೆ ಅಂತ ನಾನು ಅನ್ಕೊಂಡೇ ಇಲ್ಲ ಗುರುಪ್ಪ. ಯಾರ ಮುಖ ನೋಡಿದ್ನೋ ಗೊತ್ತಿಲ್ಲ ಇವತ್ತು. ಸೊ ಗೈಸ್ ಫೈನಲಿ ನಾನು ಇಲ್ಲಿಂದ ಮುಂದೆ ಹೋಗ್ತೀನಿ. ಮಳೆಯಲ್ಲಿ ನಿಂದೋಗ್ಬಿಟ್ರೆ ಅಂತೂ ತುಂಬಾ ಬೇಜಾರಾಗ್ತದೆ. ಮಕ್ಕಳಿಗೆ ನೋಡ್ಬೋದು ನೀವು ಇಲ್ಲಿ ಬರಲ್ವಾ? ಹನಿ ಉದುರ್ತಿದ. ಕುಳ್ಳಿ ನನ್ನ ಎದೆ ಮೇಲೆ ಕಾಲು ಇಟ್ಬಿಟ್ಲು. ಗೈಸ್ ನಿಜವಾಗ್ಲೂ ಕೈ ನೋವು ಬಂದ್ಬಿಡ್ತು ಗೈಸ್ ನನ್ಗೆ. ಫುಲ್ಲು ಟ್ರಾಫಿಕ್ ಗೈಸ್. ನಿಮ್ಮ ಸ್ಕೂಲಲ್ಲಿ ನಿನ್ನ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ಮ್ಯಾಥ್ಸ್. ಕನ್ನಡ. ಕನ್ನಡ ಕರ್ನಾಟಕದ ಆಸ್ತಿ ಕರಗದ ಸಂಪತ್ತು. ಹುಡುಗರು ಏನಕ್ಕೆ ಫ್ರೆಂಡ್ಶಿಪ್ ಮಾಡ್ಕೊಂತಾರೆ? ಸೂಪರ್ ಕಲಾ. ಆದ್ರೆ ಎಣ್ಣೆ ನಮ್ದು, ಊಟ ನಿಮ್ದು. ಕಾಲೇಜ್ ಬಿಟ್ಮೇಲೆ ಏನು ಕೊಡೋದ್ರು? ಅಣ್ಣ ಏನಾಯ್ತಣ್ಣ? ಯಾಕಣ್ಣ ನೀನ್ ಕೊಟ್ಟೆ ನನ್ಗೆ ಐಸು. ನೀನ್ ತುಂಬಾ ನೈಸು. ಹುಡುಗಿರೋ ಮೇಕಪ್ ಹಾಕೊಂಡ್ರೆ ಕೋತಿ ತರ ಕಾಣಿಸ್ತಾರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಅಂಕಲ್ ನೀನು ನೋಡ್ಬೇಡ ನನ್ನ. ನಾಚಿ ನಾಚಿ ಓಡತಿ ಚಿಗರಿಯ ಮರಿಯಂಗ. ಊಟ ಕೊಡಿ ಬ್ರೋ, ಹೊಟ್ಟೆ ಸಿಗ್ತಿದ. ಕೊಡಲ್ಲ. ಕರೆಕ್ಟ್ ಅಲ್ವಾ ಹೇಳಿದ್ದು? ಕನ್ನಡ ಗೊತ್ತಿಲ್ವಾ? ಬನ್ನಿ ಇಲ್ಲಿ ಹೇಳ್ಕೊಡ್ತೀನಿ. ಸೊ ಗೈಸ್ ಮಲ್ಲೇಶ್ವರಂ ಅಲ್ಲಿ ನಿಮ್ಮ ಮಕ್ಕಳು ನಿಮ್ಗೆ ಯಾವತ್ತಾದ್ರೂ ಸೀರೆ ಇಸ್ಕೊಟ್ಟಿದಾರಾ? ಮಗಳ ಕಳೆಯಲ್ಲಿ ಇವಳೇನೋ ಚಂದ. ಎಲ್ಲಾರು ಅಂತಾರೆ, ಎಲ್ಲೋದ್ರು ಅಂತಾರೆ. ಸೊ ಫಾಮ್ ಇವಾಗ ದರ್ಶನ ಮುಗಿಸ್ಕೊಂಡು ಬಂದೆ. ನಮ್ಮ ಬಾಸ್ ಇಲ್ಲವ್ರೆ. ಗೆಟ್ ರೆಡಿ ಫಾರ್ ಶೂಟ್. ಗೈಸ್ ಸಾರಿ, ಇಂಟ್ರೊಡಕ್ಷನ್ ಕೊಡೋದೇ ಮಾಡ್ತದೆ. ಸೀದಾ ಟೆಂಪಲ್ಗೆ ಹೋದೆ, ಅದಕ್ಕೆ ಸಾರಿ ಕೇಳ್ತಾ ಇದ್ದೀನಿ. ಇವಾಗ ಡಿಫ್ರೆಂಟ್ ಆಗಿ ಇಂಟ್ರೊಡಕ್ಷನ್ ಕೊಡ್ತೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ರೋಡಿಂದ. ಇವತ್ತು ನನಗೆ ಸಪೋರ್ಟ್ ಮಾಡ್ತಾ ಇರೋದು ಡಿಂಪಲ್ಲು. ಅವ್ರನ್ನ ನೋಡಿ ಆದೆ ನಾನು ಪಾಗಲ್ಲು. ಥ್ಯಾಂಕ್ ಯು. ಸೊ ಗೈಸ್ ಇವಾಗ ನಾನು ಮಲ್ಲೇಶ್ವರಂ ಅಲ್ಲಿ ಶಾಪಿಂಗ್ ಮಾಡಕ್ಕೆ ಬಂದಿದ್ದೀನಿ. ಹಲೋ, ನೀವು ನೋಡ್ತಾ ಇದ್ದೀರಾ ಅಂತ ಗೊತ್ತು ನನಗೆ. ಕ್ಯಾಲೆಂಡರ್ ಇಲ್ಲದೆ ಇರೋ ತಾರೀಖ್ ಇವಳೇನೆ. ಆಕ್ಚುಲಿ ಏನ್ ಗೊತ್ತಾ, ಮನ್ಸಿಂದ ಪ್ರೀತಿ ಮಾಡ್ತೀರಾ, ಒಳ್ಳೆ ಫ್ರೆಂಡ್ ಆಗಿ ಕೈ ಹಿಡಿತೀರಾ. ಥ್ಯಾಂಕ್ ಯು, ಬಾಯ್. ಈ ಕಡೆಯಿಂದ ಹೋದ್ರೆ ಎಲ್ಲೋಯ್ತೀವಿ? 8 ಕ್ರಾಸ್ ಹೋಗ್ಬೋದಾ? ನೀವು ಹಾಕೊಂಡಿದ್ದೀರಾ ಬ್ಲಾಕ್ ಕಲರ್ ಬಟ್ಟೆ, ನೀವೇ ನನ್ ಚಿಟ್ಟೆ. ಈ ಬೆಳಗಿಗೆ ಈ ಸೊಬಗಿಗೆ ಸಿಂಧೂರನ. ಗಾಯ್ಸ್ ನಮ್ಮ ಹುಡುಗರ್ಗೆ ಹೇಳ್ಬಿಟ್ಟಿದ್ರೆ ಫುಲ್ಲು ಖುಷಿಯಾಗಿ ಮನ್ಸಿಂದ ಪ್ರೀತಿ ಮಾಡ್ಬಿಡ್ತಿದ್ರು. ಪರವಾಗಿಲ್ಲ, ಮಸ್ತಾಗಿ ನಕ್ಬಿಟ್ಟು ಸ್ಮೈಲ್ ಕೊಟ್ರು. ಖುಷಿ ಆಯ್ತು. ಇವಾಗ ನನಗೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಸೀರಿಯಸ್ ಆಗಿ ಅಂಕಲ್. ಹಲೋ ಸಿಸ್ಟರ್, ಒಂದು ನಿಮಿಷ ಬನ್ನಿ ಗೈಸ್, ಮುಂದೆ ಹೋಗೋಣ. ನೀವೆಲ್ಲ ಚೆನ್ನಾಗಿ ಮಾಡ್ತೀರಣ್ಣ ರೀಲ್ಸ್. ನನಗಂತ ಯೂಟ್ಯೂಬರ್ ಅಣ್ಣ ಬಾಯ್ ಅಣ್ಣ. ಇನ್ಸ್ಟಾಗ್ರಾಮ್ ಲವ್ ಯು ನಿಮ್ಮ ಸ್ಕೂಲಲ್ಲಿ ನಿನ್ನ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ಮ್ಯಾಥ್ಸ್. ಕನ್ನಡ. ಕನ್ನಡ ಕರ್ನಾಟಕದ ಆಸ್ತಿ ಕರಗದ ಸಂಪತ್ತು. ಎಲ್ಲಾ ಸಬ್ಜೆಕ್ಟ್ನು ಇಷ್ಟಪಡ್ಬೇಕು. ನಿಮ್ಮ ಸ್ಕೂಲಲ್ಲಿ ನಿಮ್ಮ ಫೇವ್ರೆಟ್ ಟೀಚರ್ ಯಾರು? ನಿಮ್ಮಯ ಎಂಟ್ರಿಯೇ ಲೇಟ್ ಇದೆ. ಏನಕ್ಕೆ ಅವ್ರು ತುಂಬಾ ಇಷ್ಟ? ನಮಗೆ ಚೆನ್ನಾಗಿ ಪಾಠ ಹೇಳ್ಕೊಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಜೈಡಿ ಬಾಸ್ ಮ್ಯಾಮ್, ನಿಮ್ ತುಂಬಾ ದೊಡ್ಡ ಅಭಿಮಾನಿ ಮ್ಯಾಮ್. ಆಲ್ವೇಸ್ ಸಪೋರ್ಟ್ ಅಸ್. ಮೇಡಮ್ಗೆ ರೆಸ್ಪೆಕ್ಟ್ ಕೊಡಿ. ಅವ್ರು ಹೇಳ್ಕೊಟ್ಟಿದ್ದು ಚೆನ್ನಾಗಿ ಓದ್ರಿ. ವಯಸ್ಸು ಹುಡುಗರು ಜೀವನದಲ್ಲಿ ಮುಂದೆ ಬನ್ರಿ. ಮೇಡಮ್, ನಿಮ್ಮ ಮಕ್ಕಳಿಗೆ ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಒಳ್ಳೆ ಪಾಠ ಹೇಳ್ಕೊಟ್ಟಿದ್ದೀರಾ, ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿದ್ದೀರಾ. ಲವ್ ಯು. ಸೊ ಗೈಸ್ ನನಗೂ ಒಂದು ಆಸೆ ಇತ್ತು, ಈ ತರ ಮಾಸ್ಕ್ ಹಾಕೊಂಡು ಮುಂದೆ ಹೋಗ್ಬೇಕು ಅಂತ. ಗೈಸ್ ಆ ಕಡೆ ಫುಲ್ಲು ಗಾಡಿಗಳು ಬರ್ತಿದೆ, ಈ ಕಡೆ ಫ್ಯಾಮಿಲಿ ಬರ್ತಾ ಇದಾರೆ. ಫ್ಯಾಮಿಲಿ ಜೊತೆ ಈ ತರ ನಡ್ಕೊಂಡು ಹೋಗ್ತಿದ್ರೆ ನಮಗೂ ಖುಷಿ ಆಯ್ತದೆ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ. ಸೊ ಗೈಸ್ ನಂಗೆ ತುಂಬಾ ಹೊಟ್ಟೆ ಹಸಿತಿದೆ ಗೈಸ್.
ಊಟ ಕೊಡ್ತೀರಾ? ಊಟ ಕೊಡಿ ಬ್ರೋ, ಹೊಟ್ಟೆ ಹಸಿತಿದೆ. ನಮಗೂ ಬೇಕಾ? ಅಲ್ಲಿ ಮುಂದ್ಗಡೆ ಹೋಗೋಣ, ಕೊಡ್ತಿದ್ದಾರೆ. ನೀವು ಕೊಡಲ್ವಾ? ಕೊಡು ಬ್ರೋ. ಫುಲ್ ಕೊಡಲ್ಲ. ಫುಲ್ ಕೊಡಬೇಡ ಬ್ರೋ, ನಾನು ಕೇಳಿದಷ್ಟೇ, ತಲೆ ಕೆಡ್ಸ್ಕೊಂಬೇಡ. ಇದು ಯೂಟ್ಯೂಬ್ ಚಾನಲ್, ಓಕೆನಾ? ಏನಕ್ಕೆ ಅಂದರೆ ಕೆಲವರು ಊಟ ಕೇಳಿದ್ರೆ ಪ್ರೀತಿಯಿಂದ ಕೊಡ್ತಾರೆ, ಅದೊಂದು ಮೆಸೇಜ್ ಅಷ್ಟೇ. ಗೈಸ್ ಬನ್ನಿ ಗೈಸ್, ಹೊಟ್ಟೆ ಹಸಿತಿದ್ರೆ ಊಟ ಕೊಡಬೇಕು. ಒಂದು ತುತ್ತು ಕೊಟ್ಟರು ಖುಷಿ ಆಯ್ತದೆ. ತುಂಬಾ ದಿನ ಆದ್ಮೇಲೆ ಈ ರೋಡಲ್ಲಿ ಬಂದಿದ್ದೀನಿ. ನನ್ನ ಮ್ಯಾಗ ಉರಿತಾನ ನಿಮ್ಮ ಅಣ್ಣ. ಯಾರೇ ನೀ ದೇವತೆಯ, ನನಗೆ ನೀ ಸ್ನೇಹಿತೆಯ, ಏನಾಗಬೇಕು ಕಾಣೆ ಹೇಗೆ ತಿಳಿಯಲಿ. ಈಗಿನ ಕಾಲದ ಹುಡುಗೂರ ಆಂಟಿ ಬೆನ್ನ ಹತ್ಯಾರ. ಸೊ ಗೈಸ್ ಈ ಕಡೆ ಬನ್ನಿ, ಬಸ್ ಹೋಗುತ್ತೆ. ಹುಡುಗರು ಫೇರ್ ಅಂಡ್ ಲವ್ಲಿ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸ್ತಾರೆ. ಹುಡುಗಿರು ಮೇಕಪ್ ಹಾಕೊಂಡ್ರೆ ಕೋತಿ ತರ ಕಾಣಿಸ್ತಾರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಗೈಸ್ ಜಸ್ಟ್ ಫನ್ ಇದು. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನನ್ನ ವಿಡಿಯೋಸ್ ನೋಡ್ತೀರಾ? ಇಷ್ಟ ಆಗುತ್ತಮ್ಮ? ಅಲೋ ಅಮ್ಮ, ನಿನ್ಗೆ ನಾನು ಒಬ್ನೇ ಮಗ, ಇಲ್ಲಿ ನನ್ನ ತಂಗಿ ಸಿಕ್ಕಿದ್ದಾರೆ. ಥ್ಯಾಂಕ್ ಯು. ನಿಮ್ಮ ಅಮ್ಮ ಹಂಗೆ ಸಿಲ್ಕ್ ಸ್ಯಾರಿ ಕೊಡ್ಸಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಹೌದಾ? ಅಮ್ಮ ನಮ್ಮಮ್ಮ ಇದ್ದಂಗೆ. ಲವ್ ಯು ಬ್ರೋ. ನೋಡಿ ಗೈಸ್, ನನ್ನ ತರನೇ ವಿಡಿಯೋ ಮಾಡ್ತಾವ್ರೆ. ನಾನು ಬಿಡಲ್ಲ ಗೈಸ್ ಇವ್ರನ್ನ. ಫೋನ್ ಕಿತ್ಕೊಂಡ್ಬಿಡ್ತೀನಿ. ಫೋನ್ 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 ಅಯ್ಯೋ ಗುರು, ಹುಡುಗರ್ನ ಬಿಟ್ಬಿಡ್ತಾರೆ, ಫೋನ್ನ ಬಿಡಲ್ಲ. ನಮಗೂ ಖುಷಿ ಆಯ್ತು. ಸೊ ಗೈಸ್ ಫೈನಲಿ ನಾನು ಇಲ್ಲಿಂದ ಮುಂದೆ ಹೋಗ್ತೀನಿ. ಹುಡುಗರು ಏನಕ್ಕೆ ಫ್ರೆಂಡ್ಶಿಪ್ ಮಾಡ್ಕೊಂತಾರೆ? ಸೂಪರ್ ಕಲಾ. ಆದ್ರೆ ಎಣ್ಣೆ ನಮ್ದು, ಊಟ ನಿಮ್ದು. ಸೊ ಗೈಸ್ ಫೈನಲಿ ನಾನು ಈ ಕಡೆ ಬಂದಿದ್ದೀನಿ. ಇವಾಗ ಬಸ್ ಸ್ಟಾಪ್ ಅಲ್ಲಿ ಬರುತ್ತೆ ಗಾಡಿ, ನೀನ್ ಮಾಡ್ಬೇಡ ನನ್ಗೆ ಮೋಡಿ. ಮೇರಿಯಾಕಂತನ ಹುಟ್ಟೇನ ಬಾಳ ಹಠ ತೊಟ್ಟೇನ. ಸೊ ಇವಾಗ ರೋಡ್ ಖಾಲಿ ಇದೆ. ನಾ ಮೆರಿತೀನಿ ಕೇಳ ಸಿಂಗಲ್ಲ, ಯಾವ ಮಗನಿಗೂ ನಾ ಬಗ್ಗಲ್ಲ. ನೀನು ನೋಡ್ಬೇಡ ನನ್ನ. ನಾಚಿ ನಾಚಿ ಓಡತಿ ಚಿಗರಿಯ ಮರಿಯಂಗ. ಸೊ ಗೈಸ್ ಬನ್ನಿ, ಇವಾಗ ನಾವು ಇಲ್ಲಿಂದ ಹಿಂಗೆ ಮುಂದೆ ಹೋದ್ರೆ ನೋಡಿ ಇಲ್ಲಿ 1 2 3 4 5 ಹಿಂದೆ ಬಂದೋಳು ನೀಂತಾನೆ. ಹಂಗೆ ಮುಂದೆ ನಾನು ಪ್ರೀತಿಯಿಂದ ನಿಂಗೆ ಹೂವ ಕೊಡ್ತೀನಿ, ಮನ್ಸಿಂದ ನಿನಗೆ ಅನ್ನ ಹಾಕ್ತೀನಿ. ಮದುಮಗಳ ಕಳೆಯಲ್ಲಿ ಇವಳೇನೋ ಚಂದ. ನೋಡಿ ಗೈಸ್ ಎಷ್ಟು ಪ್ರೀತಿ ಕೊಡ್ತಾರೆ ನಮ್ಮ ಕನ್ನಡಿಗರು. ನನ್ನ ತಂಗಿ ಅಂತೂ ನನಗೆ ಭಯ ಪಡಿಸ್ಬಿಟ್ಲು, ಫುಲ್ಲು ಶೇಕ್ ಆಗಿ ನಡುಗ್ಬಿಟ್ಟೆ ನಾನು. ಒಂದ್ ನಿಮಿಷ, ನನ್ನ ನೆಕ್ಸ್ಟ್ ಬಿಟ್ಟೋಗಿದ್ದಾಳೆ. ಇದನ್ನ ತಗೊಂಡು ಅವಳಿಗೆ ಕೊಡ್ತೀನಿ, ನೀನ್ ಎಲ್ಲೇ ಇದ್ರು ಚೆನ್ನಾಗಿರು, ಖುಷಿಯಾಗಿರು ಅಂತ. ಹುಡುಗಿ ಕೈ ಕೊಟ್ಲು ಅಂತ ಕುಡ್ಕೊಂಡು ಸಾಯೋದು ಎಲ್ಲ ಮಾಡಬೇಡಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಗೆ ಅಂತ ಒಂದು ಜೀವನ ಇರುತ್ತೆ. ಇದು ನಿಮ್ಮ ಅಮ್ಮನಿಗೆ ಕೊಟ್ಟರು ಖುಷಿ ಆಗ್ತಾರೆ ಅಲ್ವಾ ಬಸ್? ಅದೇ ಖುಷಿಗೆ ಫ್ರೀ ಕೊಡಲ್ವಾ? ಕರೆಕ್ಟ್ ಅಲ್ವಾ ನಾನು ಹೇಳಿದ್ದು? ಕನ್ನಡ ಗೊತ್ತಿಲ್ವಾ? ಬನ್ನಿ ಇಲ್ಲಿ ಹೇಳ್ಕೊಡ್ತೀನಿ. ಪರವಾಗಿಲ್ಲ. ಐ ಲವ್ ಕನ್ನಡ. ಐ ಲವ್ ಕನ್ನಡ. ಐ ಆಮ್ ಲರ್ನಿಂಗ್. ಇವಾಗ ಕನ್ನಡ ಕಲಿಯಲ್ಲ ಅಂದ್ಬಿಟ್ಟಿದ್ರೆ ಮಾತ್ರ. ಸೊ ಗೈಸ್ ಇವಾಗ ಮಳೆ ಬರೋ ತರ ಐತೆ ಗೈಸ್. ಮಳೆಯಲ್ಲಿ ನಿಂದೋಗ್ಬಿಟ್ರೆ ಅಂತೂ ತುಂಬಾ ಬೇಜಾರಾಗ್ತದೆ. ಏನಾನು ಮಕ್ಕಳಿಗೆ ಭಯ ಡಾಟಾ ಬೇರೆ ಕೇಳು. ನೋಡ್ಬೋದು ನೀವು ಇಲ್ಲಿ. ಬರಲ್ವಾ? ಹನಿ ಉದುರ್ತಿದ. ಸೊ ಗೈಸ್ ಇವಾಗ ನಾನು ಸುದರ್ಶನ್ಗೆ ಇಲ್ಲಿಂದ ಹೋಗ್ಬೇಕು. ಗಂಡ ಪಕ್ಕದಲ್ಲಿದ್ದಾರೆ, ಎದ್ರಕೊಂತಾ ಇದೀರಾ? ಇವರೇ ಸ್ಟ್ರಾಂಗ್ ಆಗಿ ಮಾತಾಡೋ ಅಂತವ್ರೆ. ಯಾವಾಗ್ಲೂ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರ್ಬೇಕು, ಏನಕ್ಕೆ ಎದ್ರಕೊಂತೀರಾ? ಮಲ್ಲೇಶ್ವರಮಲ್ಲಿ ನೋಡ್ರಿ ಎಷ್ಟು ಜನ ಸ್ಟ್ರಾಂಗ್ ಆಗಿದ್ದಾರೆ. ಹೌದಾ? ನಾನು ಸೀರಿಯಲ್ ಅಲ್ಲೆಲ್ಲ ಬರ್ತೀನಿ ನೋಡಿ. ನೆಕ್ಸ್ಟ್ ಹೀರೋ ಆಯ್ತೀನಿ ನೋಡ್ರಿ. ರಾಮ ಇಷ್ಟಪಡೋದು ಸೀತೆನಾ, ಇವ್ರು ಇಷ್ಟಪಡೋದು ನಿಮ್ಮನ್ನ. ಖುಷಿ ಆಯ್ತು, ನೈಸ್ ಜೋಡಿ. ಥ್ಯಾಂಕ್ ಯು ಅಕ್ಕ, ಬಾಯ್. ಗೈಸ್ ತುಂಬಾನೇ ಖುಷಿ ಆಗ್ತದೆ ಗೈಸ್. ನೋಡ್ರಿ ಈ ಕಡೆಯಿಂದ ತಿರುಗ್ತಾರೆ, ನಾವು ಮುಂದೆ ಹೋಯ್ತೀವಿ ಇವಾಗ. ಸುದರ್ಶನ್ ಸಿಲ್ಸ್ಗೆ ಹೋಗ್ಬೇಕು ಬನ್ನಿ. ಇನ್ನೇನು ಮಾರ್ಕೆಟ್ ರೋಡ್ಗೆ ಬಂದಿದ್ದೀನಿ. 1000 ಜನ ಬ್ಯಾಡ್ ಆಗಿ 1000 ಕಮೆಂಟ್ಸ್ ಹಾಕ್ತಾರೆ. ನೀವು ಹಾಕಿ ಗುರು ಪರವಾಗಿಲ್ಲ, ನಾನು ಪಬ್ಲಿಕ್ ಅಲ್ಲಿ ಬಂದು ವಿಡಿಯೋ ಮಾಡ್ತಾ ಇರೋದು, ಎಲ್ರು ನಗಿಸ್ತಾ ಇರೋದು, ಖುಷಿ ಪಡಿಸ್ತಾ ಇರೋದು. ಇವೆಲ್ಲೋ ಕುಂತ್ಕೊಂಡು ಬ್ಯಾಡ್ ಕಮೆಂಟ್ ಮಾಡ್ತಾರೆ. ಹೌದು, ಹೊರಗಡೆ ಹೆಂಗೋ ಒಳಗಡೆ ಹಂಗೆ ಬ್ಯಾಡ್ ಕಮೆಂಟ್ ಮಾಡ್ತಾರೆ, ಅದಕ್ಕೆ ನಾವು ತಲೆ ಕೆಡ್ಸ್ಕೊಳ್ಳಲ್ಲ. ನೀವು ಬ್ಯಾಡ್ ಕಮೆಂಟ್ ಮಾಡಿದ್ರು ಹೂವ ತರ ತಲೆಗೆ ಹಾಕೊಂಡು ನಿಮ್ನ ಪ್ರೀತಿಸ್ತೀನಿ ಅಲ್ವಮ್ಮ? ಕರೆಕ್ಟ್ ತಾನೆ? ಲವ್ ಯು ಅಮ್ಮ. ಅಮ್ಮ ನಕ್ಬಿಟ್ರು. ಒಂದು ಟೈಮಲ್ಲಿ ನಾನು ಇಲ್ಲಿ ಕೆಲಸ ಮಾಡ್ತಿದ್ದೆ ಗೈಸ್, ಮಲ್ಲೇಶ್ವರಮಲ್ಲಿ
ನಾನು ಕೆಲಸ ಮಾಡಿಕೊಂಡು ಇಲ್ಲೆಲ್ಲ ಹೋಗ್ತಿದ್ದೆ. ಏನು ಕೆಲಸ ಅಂತ ಹೇಳ್ತೀನಿ ಬನ್ನಿ. ಸೊ ಗೈಸ್, ಇವಾಗ ನಾನು ಇಲ್ಲಿಂದ ಮುಂದೆ ಹೋದರೆ ಇನ್ನೇನು ಲೊಕೇಶನ್ ರೀಚ್ ಆಯ್ತೀನಿ. ನಮ್ಮ ಏರಿಯಾದಲ್ಲಿ ಎಲ್ಲೂ ಸಿಕ್ಕಿಲ್ಲ. ಏನಕ್ಕೆ ಅಂದರೆ ಇಲ್ಲಿ ಬಂದಿದ್ದೀನಿ. ಇಲ್ಲಿ ಹೆಣ್ಮಕ್ಳಿಗೆ ಎಲ್ಲ ಸಿಗುತ್ತೆ. ನಂಗು ಪ್ರೀತಿ ಮಾಡೋ ಆಸೆ ಬಂತು. ಬಳೆಯಿಂದ ಹಿಡಿದು, ವಾಲೆಯಿಂದ ಹಿಡಿದು, ಹಾಕೊಳ್ಳೋ ಬಟ್ಟೆಯಿಂದ ಹಿಡಿದು ಒನ್ ಆಫ್ ದಿ ಬೆಸ್ಟ್ ಅನ್ಬೋದು. ಮಲ್ಲೇಶ್ವರಂ ನಂಬರ್ 1 ರಾತ್ರಿಯೆಲ್ಲ ಸ್ವರ್ಗದಲ್ಲಿ ತಿನಿಸಿದೆ ಬೀಳ್ಯ. ಐಟಮ್ಸ್ಗಳು, ಎಕ್ಸ್ಕ್ಯೂಸ್ ಮೀ, ಐಟಮ್ಸ್ಗಳು ಪರ್ಚೇಸ್ ಮಾಡೋಕ್ಕೆ. ಇವಾಗ ನಾನು ಚಿಕ್ಕನಾಗಿ ಬಾರ ಸ್ಕೂಲಿಗೆ ಅಲ್ಲೇ ಬಂದಿದ್ದೀನಿ. ಸೊ ಗೈಸ್, ಮಲ್ಲೇಶ್ವರಂ ಅಲ್ಲಿ ನಿಮ್ಗೆ ತುಂಬಾ ಇಷ್ಟ ಏನು ಅಂತ ಕೆಳಗಡೆ ಕಮೆಂಟ್ ಮಾಡಿ. ನೀವು ಇಲ್ಲಿ ಏನೇನು ತಗೊಂತೀರಾ, ನಿಮ್ಮ ಫೇವ್ರೇಟ್ ಏನು ಅಂತ ಕೆಳಗಡೆ ಕಮೆಂಟ್ ಮಾಡಿ. ನಿಮ್ಗೆ ಅವಾಗಲೇ ಏನೋ ಹೇಳ್ತಿದ್ನಲ್ಲ, ನಾನು ಮಲ್ಲೇಶ್ವರಂ ಅಲ್ಲಿ ನಾನೊಂದು 3 ವರ್ಷ 4 ವರ್ಷ ಕೆಲಸ ಮಾಡಿದ್ದೀನಿ. ಅವಾಗ ಸೀನೆ ಬೇರೆ ಇತ್ತು ಗುರು. ಅವ್ರು ಊಟ ತೊಗೊಂಬಂದ್ರೆ ತೊಗೊಂಬರ್ಬೇಕು, ಆಚೆ ಹೋಗು ಅಂದರೆ ಹೋಗಬೇಕು. ಆ ಥರ ಎಲ್ಲ ಕೆಲಸ ಮಾಡಿಕೊಂಡು ಮಸ್ತಾಗಿ ಖುಷಿಯಾಗಿದ್ದೆ. ಸ್ಯಾಲ್ರಿ ತೊಗೊಂಡು ಮನೆಗೆ ಕೊಡ್ತಾಯಿದ್ದೆ. ಯಾವುದೇ ಕೆಲಸ ಮಾಡಿ, ಯಾವ ಕೆಲಸಕ್ಕೂ ಡಿಗ್ರೇಡ್ ಮಾಡಬೇಡಿ. ಕೆಲಸ ಯಾವುದೇ ಇರಲಿ, ಏನಕ್ಕೂ ತಲೆ ಕೆಡ್ಸ್ಕೊಂಬೇಡಿ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಮಾತಾಡ್ಬೋದಾ? ನಿಮ್ಮ ಮಕ್ಕಳು ನಿಮ್ಗೆ ಯಾವತ್ತಾದ್ರೂ ಸೀರೆ ಇಸ್ಕೊಟ್ಟಿದ್ದಾರಾ? ಅಂದರೆ ಅಪ್ಪ ಅಮ್ಮನಿಗೆ ಮಕ್ಕಳು ಸೀರೆ ಇಸ್ಕೊಡ್ತಾರೆ, ಇಲ್ಲ ಬಟ್ಟೆ ಇಸ್ಕೊಡ್ತಾರೆ. ಅವ್ರ ಮಕ್ಳಿಗೆ ಏನಾದ್ರು ಹೇಳಕ್ಕಾಗುತ್ತೆ, ನಾವು ಪ್ರೀತಿ ಕೊಡೋಕಷ್ಟೇ ಸಾಧ್ಯ. ಅಪ್ಪ ಅಮ್ಮನೇ ಪ್ರೀತಿ ಕೊಡೋದು. ಬೇರೆಯವರು ಪ್ರೀತಿ ಕೊಡ್ತಾರೆ, ಬಿಟ್ಬಿಟ್ಟು ಹೋಗ್ತಾರೆ. ಅಪ್ಪ ಅಮ್ಮ ಪ್ರೀತಿ ಕೊಟ್ಟರು ಲೈಫ್ ಲಾಂಗ್ ಜೊತೆಲಿದ್ದು ಒಳ್ಳೆ ಮಾತು ಹೇಳ್ತಾರೆ. ಕುಳ್ಳಿ ನನ್ನ ಎದೆ ಮೇಲೆ ಕಾಲು ಇಟ್ಬಿಟ್ಲು, ರೋಡಲ್ಲಿ ನಿಂತ್ಕೊಂಡು ಬಿಸಿಲಲ್ಲಿ ಬೊಂಬೆ ವೇಷ ಹಾಕೊಂಡು ನಿಮ್ಮನ್ನ ನಗಿಸ್ತಾರೆ, ಬರೋರಿಗೆ ಹಗ್ ಮಾಡ್ತಾರೆ. ಇಂಥವ್ರಿಗೆ ರೆಸ್ಪೆಕ್ಟ್ ಕೊಡಿ. ಮುಂದೆ ಹೋದ್ಮೇಲೆ ಇವ್ನು ಯಾರೋ ಬೊಂಬೆ ವೇಷ ಹಾಕೊಂಡವನೆ ಅಂತ ಹೇಳ್ಬೇಡಿ. ಇದು ನನಗೆ ಕಷ್ಟ ಅನಿಸ್ಬೋದು, ಮನಸ್ಸಿಗೆ ಖುಷಿ ಆಗ್ತಾ ಇದೆ. ಖುಷಿಯೊಂದೇ ಹಂಚಲು ಸ್ನೇಹಿ ಎನ್ನುವ ರೂಪದಲ್ಲಿ ಬಂದ. ಕಾಲೇಜ್ ಬಿಟ್ಮೇಲೆ ಏನು ಕೊಡೋದ್ರು? ಅಣ್ಣ ಏನಾಯ್ತಣ್ಣ, ಯಾಕಣ್ಣ? ನೀನ್ ಕೊಟ್ಟೆ ನನ್ಗೆ ಐಸು, ನೀನ್ ತುಂಬಾ ನೈಸು. ಸೂಪರ್ ಯಶು, ನಾನು ಸೂಪರ್ ರಂಗ. ಬಟ್ ಆ ತರ ಮಾಡಕ್ ಹೋಗ್ಬೇಡಿ, ಅಮ್ಮಗ್ ಅದೊಂದು ಸೋಷಿಯಲ್ ಮೆಸೇಜ್. ನನ್ನ ಯೂಟ್ಯೂಬ್ ಚಾನಲ್ ಇದೆ ನೋಡಿ ಬ್ರೋ. ನಿಮ್ಗೆ ಏನ್ ಅನಿಸ್ತಾ ವಿಡಿಯೋ ನೋಡಿ? ಚೆನ್ನಾಗಿದೆ ಬ್ರೋ, ವಿಡಿಯೋಸ್ ಎಲ್ಲ ಸಖತ್ತಾಗಿ ಮಾಡ್ತಿದ್ದಾರೆ. ಬಟ್ ನಿನ್ನೆದಷ್ಟೇ ಅಮ್ಮಗ್ ಬೇಜಾರಾಯ್ತು ಅನ್ನೋ ಒಂದು ಫೀಲಿಂಗ್ ಕಾಡಿಸ್ತಾ ಅಷ್ಟೇ. ಆಯ್ತು, ಇನ್ಮೇಲೆ ಆತರ ಮಾಡ. ಥ್ಯಾಂಕ್ ಯು, ಲವ್ ಯು ಬ್ರೋ. ಈ ಹುಡುಗಿ ಅವಾಗಿಂದ ನಾನು ಫೋಟೋ ತೆಗಿತಾ ಇದ್ದಾರೆ. ಅಭಿಮಾನಿಗಳೇ ನಮ್ಮನೆ ದೇವ್ರು. ನೀವಿದ್ರೆ ನಾವು. ಅಣ್ಣ ಹೆಚ್ಚಾಯ್ತು. ಗೈಸ್, ನಿಜವಾಗ್ಲೂ ಕೈ ನೋವು ಬಂದ್ಬಿಡ್ತು ಗೈಸ್ ನನಗೆ. ಫುಲ್ಲು ಟ್ರಾಫಿಕ್ ಗೈಸ್. ಈ ಕಡೆ ಹೋದ್ರೆ ಮಲ್ಲೇಶ್ವರಂ ಗ್ರೌಂಡ್ಗೆ ಹೋಗ್ಬೋದು. ಅವಾಗಿಂದ ಓಡಾಡ್ಕೊಂಡ್ ಬಂದೆ, ಫುಲ್ಲು ಸುಸ್ತಾಗಿ ಸ್ವಲ್ಪ ಬ್ಲ್ಯಾಕ್ ಆಗಿ ಮಸ್ತಾಗಿದ್ದೀನಿ. ಇವಾಗ ಒಂದು ಜ್ಯೂಸ್ ಕುಡ್ದ್ಬಿಟ್ಟು ನಿಮ್ಗೆ ಸಿಗ್ತೀನಿ, ಬನ್ನಿ. ಸೊ ಗೈಸ್, ಜ್ಯೂಸ್ ಕುಡ್ಕೊಂಡು ಹೋಗ್ತಾ ಇದ್ದೀನಿ ಮುಂದೆ. ಆ ತರ ವಯಸ್ಸಾಗಿರ್ತಾರಲ್ವಾ, ಅಂಥವ್ರನ್ನ ಅನಾಥಾಶ್ರಮದಲ್ಲಿ ಬಿಟ್ಬಿಡ್ತಾರೆ, ಮತ್ತೆ ಮನೆಯಿಂದ ಆಚೆ ಕಳಿಸ್ಬಿಡ್ತಾರೆ. ಅಂತ ನನ್ನ ಮಕ್ಳಿಗೆ ಏನು ಹೇಳಬೇಕು ನೀವು ಕೆಳಗಡೆ ಕಮೆಂಟ್ ಮಾಡಿ. ತಂದೆ ತಾಯಿಗೆ ವಯಸ್ಸಾದ್ರೆ ಮನೆಯಲ್ಲಿ ಇಟ್ಕೊಂಡು ಸಾಕ್ಬೇಕು, ಪ್ರೀತಿಯಿಂದ ಮಾತಾಡಿಸ್ಬೇಕು ಅವ್ರನ್ನ. ಮಕ್ಕಳು ಚಿಕ್ಕವರಿದ್ದಾಗ ಅಪ್ಪ ಅಮ್ಮನ್ನ ತುಂಬಾ ಇಷ್ಟಪಡ್ತಾರೆ. ದೊಡ್ಡವರಾದ್ಮೇಲೆ ತಂದೆ ತಾಯಿಗೆ ವಯಸ್ಸಾದ್ರೆ ಮನೆಯಿಂದ ಆಚೆ ಹಾಕ್ತಾರೆ, ಇಲ್ಲ ಆಶ್ರಮಕ್ಕೆ ಹಾಕ್ತಾರೆ. ಅಂಥವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್, ಮಕ್ಕಳಾಗಿದ್ದಾಗ ಅವ್ರಿಗೆ ಬೇಕಾದಾಗ ಬೇಕು ಅಂತ ತಿಂಡಿ ಎಲ್ಲ ಮಕ್ಕಳು ತಂದೆ ತಾಯಿಗೆ ಕೊಡಿಸಿ, ತಂದೆ ತಾಯಿಯವ್ರ ಮಕ್ಕಳಿಗೆ ಕೊಡಿಸಿ, ಅವ್ರನ್ನ ಮುದ್ದಾಗಿ ಬೆಳೆಸಿ ಅವರು ಒಂದು ಸ್ಥಾನಕ್ಕೆ ಬರಲಿ ಅಂತ ಆಸೆ ಪಡ್ತಾರೆ. ಆ ಮಕ್ಕಳು ಅದನ್ನ ದುರುಪಯೋಗ ಪಡಿಸ್ಕೊಂಡು ಇವತ್ತಿನ ಪ್ರಪಂಚದಲ್ಲಿ ಏನು ಅವರು ಡ್ರಗ್ ಅಡಿಕ್ಟ್ ಅಂತ ಒಂದು ಇದಿದೆ, ಅದು ಚಟಕ್ಕೆ ಬಿದ್ದು ಅವರು ತಂದೆ ತಾಯಿನ ಮರಿತಾ ಇದ್ದಾರೆ. ಮನೆಗೆ ಬಂದಾಗ ತಂದೆ ತಾಯಿ ಮೇಲೆ ದೌರ್ಜನ್ಯ ಮಾಡೋದು, ಅವರು ಅದನ್ನು ಮಾಡಿದ್ರು ಇದನ್ನು ಮಾಡಿದ್ರು ಅಂತ ಆಕ್ರೋಶ ವ್ಯಕ್ತಪಡಿಸೋದು, ಅವ್ರು ಊಟ ಕೊಟ್ಟಿಲ್ಲ, ನಮಗೆ ಬಟ್ಟೆ ಕೊಟ್ಟಿಲ್ಲ ಅಂತ ವ್ಯಕ್ತಪಡಿಸೋದು, ಇದನ್ನು ಮಾಡ್ತಾ ಇದ್ದಾರೆ. ನೀವೇನು ಮಾಡಿದ್ರಿ, ನಮಗೆ ನಾವು ಹಿಂಗೆ ಇದ್ದೀವಿ ಅಂತಾರೆ. ಎಲ್ಲ ಮಕ್ಕಳು ಅದೇ ಥರ ಮಕ್ಕಳು ಎಲ್ಲ ಓದ್ತಾ ಇದ್ದಾರೆ, ಬಡಿತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ಎಲ್ಲ ಮಕ್ಕಳ ಬಗ್ಗೆ ನಾನು ಆ ಥರ ಹೇಳ್ತಾ ಇಲ್ಲ. ವಿದ್ಯಾವಂತ ಮಕ್ಕಳೆಲ್ಲ ಚೆನ್ನಾಗಿ ವಿದ್ಯಾವಂತರಾಗಿದ್ದಾರೆ. ದುಶ್ಚಟಕ್ಕೆ ಬಿದ್ದಂಥ ಮಕ್ಕಳೆಲ್ಲ ದುಶ್ಚಟದಲ್ಲಿ ತಂದೆ ತಾಯಿ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅಂಥ ಮಕ್ಕಳನ್ನ ಖಂಡಿತವಾಗಿಯೂ ಸಮಾಜದಲ್ಲಿ ಈ ಸರ್ಕಾರ ಆಗಲಿ ನಿಮ್ಮ ಯೂಟ್ಯೂಬಿಂದ ಅವರಿಗೆ ಒಂದು ತಿಳುವಳಿಕೆ ಕೊಟ್ಟು ಅವ್ರನ್ನ ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಗಳನ್ನಾಗಿ ಮತ್ತೆ ಅವರು ಸಮಾಜದಲ್ಲಿ ಅವರು ಬಂದು ಬದುಕೋ ಅನ್ನೋ ಒಂದು ಭಾವನೆಯಲ್ಲಿ ಅವ್ರು ಬದುಕಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸರ್. ಈಗಿನ ಮಕ್ಕಳು ಅಪ್ಪ ಅಮ್ಮನ್ನ ನೋಡ್ಕೊಂತಿಲ್ಲ,
ಆ್ಯಕ್ಚುಲಿ ಮನೆಯಿಂದ ಆಚೆ ಹಾಕ್ತಾರೆ ಮತ್ತು ಅಪ್ಪ ಅಮ್ಮನಿಗೆ ಹೊಡಿತಾರೆ, ಕೆಟ್ಟದಾಗಿ ಮಾತಾಡ್ತಾರೆ. ಯಾರು ಹಂಗೆ ಮಾಡೋಕ್ಕೆ ಹೋಗ್ಬೇಡಿ ಗೈಸ್. ಇವ್ರಿಗೆ ಇಷ್ಟು ವಯಸ್ಸಾಗಿದೆ, ಅವ್ರ ಮನಸ್ಸಿನ ಮಾತು ಅವ್ರು ಹೇಳಿದ್ರು, ನಮ್ಮ ಜನಗಳಿಗೆ ಗೊತ್ತಾಗಬೇಕು ಅಂತ. ಸರ್ ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ, ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. ನೀವು ಏನೇ ಆಗಲಿ ದುಶ್ಚಟ ಅನ್ನೋದಕ್ಕೆ ಬಲಿಯಾಗಬೇಡಿ, ತಂದೆ ತಾಯಿಗೆ ಕಷ್ಟ ಕೊಡಬೇಡಿ. ನೀವು ಹುಟ್ಟಿರೋದೇ ಒಬ್ಬ ಮನುಷ್ಯನಾಗಿ ಬದುಕಿ, ಮನುಷ್ಯನಾಗಿ ಬಾಳಿ, ಮನುಷ್ಯನಾಗಿ ಮಣ್ಣಾಗಿ. ಅಪ್ಪ ಅಮ್ಮ ನಮ್ಮನ್ನ ಚಿಕ್ಕ ವಯಸ್ಸಿಂದ ಎತ್ತಿ ಒತ್ತಿ ಸಾಕಿ, ಹೊಟ್ಟೆಗೆ ಊಟ ಹಾಕಿ, ಮೈ ತುಂಬ ಬಟ್ಟೆ ಹಾಕ್ಸಿರ್ತಾರೆ. ಕೊನೆಗೆ ದೊಡ್ಡವರಾದ್ಮೇಲೆ ಅವ್ರನ್ನೇ ಮನೆಯಿಂದ ಆಚೆ ಹಾಕ್ತಾರೆ. ಕೆಲವೊಬ್ಬರು ಅವ್ರ ಮಕ್ಕಳಲ್ಲ, ಗೋಳಿ ಮಕ್ಕಳು, ಓಪನಾಗೆ ಹೇಳ್ತೀನಿ ಅಂತ. ನನ್ನ ಮಕ್ಕಳು ನಿಮ್ಮ ಕಣ್ಮುಂದೆ ಯಾರನ್ನ ಸಿಕ್ಕಿದ್ರೆ ಏನು ಮಾಡ್ತೀರೋ ನೀವೇ ಮಾಡಿ. ಬನ್ನಿ ಇವಾಗ ಹಿಂಗೆ ಮುಂದೆ ಹೋಗೋಣ. ಚಿಕ್ಕವರಿದ್ದಾಗ ನಾವು ಕ್ರಿಕೆಟ್ ಆಡ್ತಿದ್ವಿ, ಗೋಲಿ ಆಡ್ತಿದ್ವಿ, ಗಿಲ್ಲಿ ದಾಂಡ್ಲ ಆಡ್ತಿದ್ವಿ. ಚಿಕ್ಕ ಮಕ್ಳ ಜೊತೆ ಸೇರ್ಕೊಂಡು ಇವಾಗ ನಾವು ಚಿಕ್ಕವರಾಗೋಣ. ಸವಿ ಸವಿ ನೆನಪು, ಸಾವಿರ ನೆನಪು. ಸೊ ಗೈಸ್, ಸಿಂಪಲ್. ಇವಾಗ ನಮ್ಮ ಅಮ್ಮನ್ಗೆ ನಾನು ಸೀರೆ ಇಸ್ಕೊಡೋಣ ಅಂತ ಬಂದಿದ್ದೀನಿ. ನೋಡುತ್ತಾ ನೋಡುತ್ತಾ ನಾನಂತೂ ಹಂಗಾತ ಬಿದ್ದೋದೆ ನೋಡೆ ಚಿನ್ನಮ್ಮ. ನೋಡ್ಬೋದು, ಇಲ್ಲಿ ಫುಲ್ಲು ಸೀರೆ ಇದೆ. ಲಕ್ಷ ಲಕ್ಷ ತಂದ್ಕೊಟ್ಟಿಲ್ಲ ಅಂದ್ರು ಅಮ್ಮನ್ಗೆ ಒಂದ್ ಸೀರೆ ಇಸ್ಕೊಟ್ರೆ ಖುಷಿ ಪಡ್ತಾರೆ. ಸೀರೆ ಇಯರು, ಹುಡುಗಿರ್ ಇಯರು. ಸೊ ಗೈಸ್, ಇದೇ ಸೀರೆ ತಗೊಂಡಿದ್ದೀನಿ ಅಮ್ಮಗೆ. ಹೇಗಿದೆ ಅಂತ ನೀವು ಕೆಳಗಡೆ ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ, ನಮ್ಮ ಅಮ್ಮನಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಎಲ್ಲ ಮಕ್ಳಿಗೂ ಒಂದು ಆಸೆ ಇರುತ್ತೆ ಅಮ್ಮಂದ್ರಿಗೆ ಸೀರೆ ಇಸ್ಕೊಡ್ಬೇಕು ಅಂತ. ನಾನು ಸೀರೆ ತಗೊಂಡು ಮನೆ ಹತ್ರ ಹೋಗ್ತಾ ಇದ್ದೀನಿ. ಸದ್ಯಕ್ಕೆ ಸಿಗ್ನಲ್ ಹಾಕಿದ್ದಾರೆ. ಸೊ ಬನ್ನಿ ಇವಾಗ ಮನೆ ಹತ್ರ ಹೋಗಿ ನಿಮಗೆ ಸಿಗ್ತೀನಿ. ಸೊ ಗೈಸ್, ಸಿಂಪಲ್ಲು. ಇವಾಗ ನಾನು ಲೊಕೇಶನ್ ರೀಚ್ ಆಗಿದ್ದೀನಿ. ಮಲ್ಲೇಶ್ವರಮಲ್ಲಿ ನೆಕ್ಸ್ಟ್ ಲೆವೆಲ್ ಪಬ್ಲಿಕಲ್ಲಿ ವ್ಲಾಗ್ ಮಾಡಿಕೊಂಡು ಅವ್ರನ್ನ ನಗಿಸ್ಕೊಂಡು ಅಮ್ಮನಿಗೆ ಸೀರೆ ತೊಗೊಂಡಿದ್ದೀನಿ. ಇವಾಗ ಚಿಕ್ಕದಾಗಿ ಒಂದು ಪ್ರ್ಯಾಂಕ್ ಮಾಡ್ತೀನಿ. ರೋಡಲ್ಲಿ ಹೋಗೋ ಟೈಮಲ್ಲಿ ಸಡನ್ನಾಗಿ ದುಡ್ಡು ಸಿಗುತ್ತೆ, ಅದನ್ನು ತೊಗೊಂಡೋಗಿ ಮನೆಗೆ ಕೊಡ್ತೀನಿ. ನಮ್ಮ ಅಮ್ಮನ ರಿಯಾಕ್ಷನ್ ಯಾವ ಥರ ಇರುತ್ತೆ, ಅವ್ರು ಏನು ಹೇಳ್ತಾರೆ ನೋಡೋಣ ಬನ್ನಿ. ಸೊ ಗೈಸ್, ಇವಾಗ ಪ್ರ್ಯಾಂಕ್ ಮಾಡಬೇಕು ಅಂದರೆ ದುಡ್ಡು ಬೇಕಲ್ವಾ, ಬ್ಯಾಂಕಿಗೆ ಬಂದಿದ್ದೀನಿ. ಸೊ ಗೈಸ್, ಇವಾಗ ATMಗೆ ಬಂದು ದುಡ್ಡು ಡ್ರಾ ಮಾಡ್ಕೊಂಡಿದ್ದೀನಿ, ನೋಡ್ಬೋದು. ಸೊ ಗೈಸ್, ಇವಾಗ ದುಡ್ಡನ್ನ ಹಂಗೆ ರೋಡಲ್ಲಿ ಇಕ್ಕಿದ್ರೆ ತಪ್ಪಾಗುತ್ತೆ, ಅದಕ್ಕೆ ಅದನ್ನು ಮುಯಿ ಕವರಲ್ಲಿ ಇಕ್ಬಿಟ್ಟು ಪ್ರ್ಯಾಂಕ್ ಮಾಡ್ತೀನಿ. ಸೊ ಇವಾಗ ಒಂದು ಮುಯಿ ಕವರ್ ತೊಗೊಂಡಿದ್ದೀನಿ. ಇದರಲ್ಲಿ ದುಡ್ಡು ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಹಿಡಿಯಲ್ಲ ಅನ್ಕೊತೀನಿ ಅಷ್ಟು. ಪ್ಲಸ್ ಟ್ರೈ ಮಾಡೋಣ ಬನ್ನಿ ಇದರಲ್ಲಿ. ಸೊ ಗೈಸ್, ಇವಾಗ ಇಲ್ಲಿಂದ ಮನೆಗೆ ಹೋಗ್ತಾ ಇದ್ದೀನಿ. ತುಂಬ ಲೇಟ್ ಆಗೋಯ್ತು. ಬನ್ನಿ ಇಲ್ಲಿಂದ. ಏನಿದು? ಅಯ್ಯ ಗುರು, ಏನು ಗುರು ಇಷ್ಟೊಂದು ದುಡ್ಡಿದೆ? ಅಯ್ಯಯ್ಯೋ, ಡೂಪ್ಲಿಕೇಟಾ ಫೇಕ್ ಆಯಿತು? ನೋಡೋಣ ಬನ್ನಿ. ಗುರು, ಇಷ್ಟೊಂದು ದುಡ್ಡು ರೋಡಲ್ಲಿ ಸಿಗುತ್ತೆ ಅಂತ ನಾನು ಅನ್ಕೊಂಡೇ ಇಲ್ಲ ಗುರು. ನಿಜವಾಗ್ಲೂ ಯಪ್ಪ, ಯಾರ ಮುಖ ನೋಡಿದ್ನೋ ಗೊತ್ತಿಲ್ಲ ಇವತ್ತು. ಈ ದುಡ್ಡು ಯಾರ್ದೋ ಏನೋ, ಫುಲ್ಲು ಲಾಟ್ ಇಕ್ಕಿದ್ದಾರೆ. ಬರೀ 100s ಇದೆ ಗುರು. ಸೊ ಗೈಸ್, ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಸೀರೆ ತಗೊಂಡು. ಬನ್ನಿ ಗೈಸ್. ಸೊ ಗೈಸ್, ಆರಾಮಾಗಿ ನಮ್ಮಮ್ಮ ಮನೆಯಲ್ಲಿ ನಾನು ಮಾಡಿರೋ ವೀಡಿಯೋಸ್ ನೋಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ. ಮೈ ಡಿಯರ್ ಮದರ್ ಇಂಡಿಯಾ, ನಿನಗೆ ಅಂತ ಸರ್ಪ್ರೈಸಾಗಿ ಏನೋ ತಂದಿದ್ದೀನಿ ನೋಡು. ಗೊತ್ತಾಗ್ತದೆ ಇದು ನನಗೆ. ಯಾರ್ಯಾರು ಹೋಗಿದ್ರಿ? ನಾನೊಬ್ನೇ. ನೋಡಿ ಹೇಗಿದೆ ಅಂತ ನೀವೇ ಕಮೆಂಟ್ ಮಾಡಿ. ಸೂಪರ್ ಆಗಿದೆ. ಯಾವ ದೇವಶಿಲ್ಪಿ ಕಡೆದನು ನಿನ್ನ ಕವಿ ಕಾಡಿದ. ಸೊ ಗೈಸ್, ಫೈನಲಿ ಅಮ್ಮನಿಗೆ ಸೀರೆ ತುಂಬಾ ಇಷ್ಟ ಆಯಿತು. ನಿಮ್ಗೇನು ಅನ್ನಿಸ್ತು ಅಂತ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಸೊ ಗೈಸ್, ಇವಾಗ ಸೀರೆನೋ ಕೊಟ್ಟಿದ್ದೀನಿ, ಇವಾಗ ಒಂದು ಪ್ರ್ಯಾಂಕ್ ಮಾಡ್ತೀನಿ ಬನ್ನಿ. 15 minutes later. ನೋಡಕ್ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಮಲ್ಲೇಶ್ವರಮಲ್ಲಿ ಒಂದು ವಿಡಿಯೋ ಮಾಡಕ್ ಹೋಗಿದ್ದಲ್ಲ, ಬರ್ಬೇಕಾದ್ರೆ ದುಡ್ಡು ಸಿಕ್ತು, ಭಯ ಆಗೋಯ್ತು. ಡೂಪ್ಲಿಕೇಟ್ ಅನ್ಕೊಂಡೆ, ನೋಡಿದ್ರೆ ನಿಜ. ಗೊತ್ತಿಲ್ಲಮ್ಮ, ಜಾಸ್ತಿನೇ ಇದೆ ನಿಜವಾಗ್ಲು. ತೋರಿಸ್ತೀನಿ. ಸುಳ್ಳು ಎಲ್ಲ ಹೆಂಗ್ ಬೀಳುತ್ತೆ. ನಾನೇನಕ್ಕಮ್ಮ ಸುಳ್ಳು ಹೇಳಿ. ನೋಡಿ ಗೈಸ್, ಇಷ್ಟೊಂದು ದುಡ್ಡು ಸಿಕ್ತು. ದುನಿಯಾ ಕಣ್ಣೋ ರಂಗ ಒಬ್ಬನೇ. ಒರಿಜಿನಲ್ ಡೂಪ್ಲಿಕೇಟೋ ಗೊತ್ತಿಲ್ಲ, ಬಟ್ ಇದೆಲ್ಲ ನೋಡಿ ಕಿತ್ತೋಗ್ಬಿಟ್ಟೈತಿ ಕಡಲ್. ನಿಜಮ್ಮ? ಅಲ್ಲಿ ನೋಡಲ್ಲೇ.
ಸಿಕ್ಕದಂತ ನಿಜ ಅಮ್ಮ ಇದು ಸಿಕ್ಕಿರೋದು. ನಾನು ಎತ್ಕೊಂಬಂದಿರೋದು ಯಾರಿಗೂ ಗೊತ್ತಿಲ್ಲ. ಫುಲ್ ಹಬ್ಬ ಮಾಡ್ಬಿಡೋಣ. ಏನು ಹೇಳ್ತೀಯಾ? ಏನು ಹಬ್ಬ ಮಾಡೋದು ಬೇಡ. ಯಾಕೆ? ಸೋಮ ಹಬ್ಬ ಮಾಡ್ಬಾರ್ದಮ್ಮ, ಅದು ಒಳ್ಳೇದಲ್ಲ. ನಮ್ಮ ಕಾಸು ಕೊಟ್ಟು ಹಬ್ಬ ಮಾಡಬೇಕು ಯಾವತ್ತಿದ್ರು. ಬೇರೆಯವ್ರ ದುಡ್ಡು ತಗೊಂಡು ಮಾಡಬಾರ್ದು. ನಮ್ಮ ದುಡ್ಡು ಖರ್ಚು ಮಾಡಿ ಹಬ್ಬ ಮಾಡಬೇಕು. ಅದು ನಿಜಾನೇ. ಬೇರೆಯವ್ರ ದುಡ್ಡು ತಂದು ಹಬ್ಬ ಮಾಡ್ಲಕ್ಕೆ ಹೋಗ್ಬಾರ್ದು. ನಾನು ಹಬ್ಬ ಮಾಡಲ್ಲ, ಪಾರ್ಟಿ ಮಾಡ್ತೀನಿ. ಯಾವ ಪಾರ್ಟಿ ಮಾಡಿದ್ರು ನೀನು ಕಷ್ಟ ಬಿದ್ದು ದುಡ್ದು ಮಾಡ್ಕೋಬೇಕು ಪಾರ್ಟಿ ಗೀಟಿ. ಅದು ನಿಜಾನೇ. ಇವಾಗ ಏನು ಮಾಡಲಿ? ಇದು ಕೊಟ್ಬಿಡ್ಲಾ? ದೇವಸ್ಥಾನ ಕೊಟ್ಬಿಡಮ್ಮ, ಇಟ್ಕೋಬಾರ್ದು ಮನೆಯಲ್ಲಿ. ಇಷ್ಟೊಂದು ದುಡ್ಡು ಮಾ? ಅಷ್ಟೊಂದು ದುಡ್ಡು ದೇವ್ರು ಕೊಡೋನ್ ಎಲ್ಲೋ ಇರ್ತಾನೆ ನಮಗೆ. ದೇವ್ರಿಗೆ ಕೊಟ್ರೇನು ಕಮ್ಮಿ ಆಗಲ್ಲ. ಸೊ ಬೇಡವಾ ಇದು? ಬೇಡ. ಪಾಪ ಈ ದುಡ್ಡು ಯಾರ್ದೋ ಏನೋ, ಅವ್ರ ಹೆಸರು ಕೂಡ ಬರ್ದಿಲ್ಲ ಇಲ್ಲಿ. ಅವ್ರ ಹೆಸರು ಇದ್ದಿದ್ರೆ ಹೋಗಿ ಕೊಟ್ಬಿಟ್ಟು ಬರ್ತಿದ್ದೆ. ಬೇಡವಾ ಈ ದುಡ್ಡು? ಆ ದುಡ್ಡು ಬೇಡ. ನಿಜ ಹೇಳ್ತೀನಿ, ನನಗೆ ಇಷ್ಟ ಇಲ್ಲ. ನಮ್ಮ ದುಡ್ಡೇ ನಮಗಿರಲ್ಲ, ಬೇರೆ ದುಡ್ಡೇನಿರುತ್ತೆ. ಅದು ಒಂದು ದಿವಸ ತಿಂದು ಹೆಂಡಿ ಹಾಕೋದು. ಸೊ ಫೈನಲಿ ಹೇಳ್ತೀನಿ ಕೇಳು, ಇಷ್ಟು ದುಡ್ಡು ನಂದೆ. ನಾನು ಸೇವಿಂಗ್ಸ್ ಮಾಡ್ಕೊಂಡು ಅಕೌಂಟಲ್ಲೇ 50 ರೂಪಾಯಿ, 20 ರೂಪಾಯಿ, 100 ರೂಪಾಯಿ ಸೇವಿಂಗ್ಸ್ ಮಾಡ್ಕೊಂಡು ಇಟ್ಕೊಂಡಿರೋದು. ಈ ಥರ ಒಂದು ಸೋಷಿಯಲ್ ಮೆಸೇಜ್ ಕೊಡೋಣ ಅಂತ ಈ ಥರ ವಿಡಿಯೋ ಮಾಡಿದ್ದು. ನೀನು ಸುಳ್ಳು ಹೇಳ್ತೀಯ, ನನಗೆ ಎಲ್ಲ ಯಾಮರಿಸ್ತೀಯ. ಏನು ಉತ್ತರ ಕೊಡ್ತೀಯ ಇದಕ್ಕೆ? ಇಲ್ಲಿ ಎಲ್ಲ ನೋಡ್ತಾ ಹೋಗಿ ಒಂದು ಆಯ್ ಹೇಳು. ಹಾಯ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ನಿನ್ನ ಕೇಳ್ತವ್ರೆ, ನಿಂದು ಯಾವ ಊರು ಅಂತ ಕೇಳ್ತವ್ರೆ, ಹೇಳು. ನಂದ ನಮ್ಮ ಯಾವ ಊರು ಅಂತ ಕೇಳ್ತಾರ? ನಮ್ದು ನಮ್ಮೂರ ಗುಲ್ಬರ್ಗ. ಸೊ ಉತ್ತರ ಕರ್ನಾಟಕ ನಮ್ದು. ಜಿಲ್ಲಾ ಗುಲ್ಬರ್ಗ, ಜೇವರ್ಗಿ ತಾಲೂಕು ನಮ್ದೇ. ನಮ್ದೇ, ಅದು ತಾಲೂಕೆ ನಮ್ದು. ನಮ್ದೇ ತಾಲೂಕೆ. ಸೊ ಫೈನಲಿ ನೋಡಿದ್ರಿ ಅಲ್ವಾ ಗೈಸ್, ನಾನು ಸೇವಿಂಗ್ಸ್ ಮಾಡಿರೋ ದುಡ್ಡನ್ನ ನಮ್ಮ ಅಮ್ಮಂಗೆ ತಂದು ಕೊಟ್ಟಿದ್ದೀನಿ. ಮತ್ತೆ ಸೀರೆ ತಂದು ಕೊಟ್ಟಿದ್ದೀನಿ. ಚೆನ್ನಾಗಿದೆ, ಚೆನ್ನಾಗಿದೆ, ಸೂಪರ್ ಆಗಿದೆ. ಸೂಪರ್. ಅಷ್ಟೇ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮಾಡಿ. ನೋಟಿಫಿಕೇಶನ್ ನೋಟಿಫಿಕೇಶನ್ ಲೋಕಿಫಿಕೇಶನ್ ನೋ ಟಿಫಿಕೇಶನ್ ಬರುತ್ತೆ ನೋಡ್ರಿ. ಅಮ್ಮಂದ್ರಿಗೆ ಲಕ್ಷ ತಂದು ಕೊಟ್ಟರು ಖುಷಿ ಪಡ್ತಾರೋ ಇಲ್ಲ ಗೊತ್ತಿಲ್ಲ. ಒಂದು ಸೀರೆ ತಂದು ಕೊಟ್ಟರೆ ಖುಷಿ ಪಡ್ತಾರೆ. ನಿಮ್ಮ ಅಪ್ಪ ಅಮ್ಮನಿಗೆ ಏನು ಇಷ್ಟನೋ ಅದು ತಂದು ಕೊಡಿ. ಮತ್ತು ಈ ಥರ ರೋಡಲ್ಲಿ ಪರ್ಸಾಗಲಿ ದುಡ್ಡಾಗಲಿ ನಿಮ್ಗೆ ಸಿಕ್ಕಿದ್ರೆ ಆ ಓನರ್ ಯಾರಿರ್ತಾರೋ ಅವ್ರಿಗೆ ಕೊಟ್ಬಿಡಿ. ಅಡ್ರೆಸ್ ಇರುತ್ತೆ, ಡೀಟೇಲ್ಸ್ ಇರುತ್ತೆ. ಇದೊಂದು ಸೋಷಿಯಲ್ ಮೆಸೇಜು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮ್ಮ ಅಮ್ಮನ ಜೊತೆ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ನೀವು ಕೆಳಗಡೆ ಕಮೆಂಟ್ ಮಾಡಿ. ಹೊಡೆದು ಬಡ್ದು ಕಲಿಸಿ ಸ್ಕೂಲ್ ಕಲಿಸಿದ್ರೆ ಓಡ ಹೋಗ್ತಿದ್ದ, ಮನೆಗೆ ಬರಂಗಿಲ್ಲ ಅಂತ ತುಂಬಾ ತರಲೆ ಮಾಡಿದ. ನಮಗೆ ತುಂಬಾ ನೋಯಿಸಿದೀನಿ ಗೈಸ್. ನಮ್ಮಮ್ಮ ಕಣ್ಣಲ್ಲಿ ಖಾರ ಹಾಕ್ಬಿಟ್ಟೆಲ್ಲ ಹೊಡೆದ್ಬಿಟ್ಟಿದ್ರು ಗೊತ್ತಾ ಅವಾಗ. ಸೊ ಗೈಸ್, ಅದು ಹೇಳ್ತೀನಿ ಮುಂದಿನ ವ್ಲಾಗಲ್ಲಿ. ಆ ವಿಡಿಯೋ ಬೇಕು ಅಂದರೆ ನೀವು ಕೆಳಗಡೆ ಕಮೆಂಟ್ ಮಾಡಿ. ನಾನು ಚಿಕ್ಕ ವಯಸ್ಸಲ್ಲಿ ಏನೆಲ್ಲ ಮಾಡ್ತಿದ್ದೆ, ನಮ್ಮಮ್ಮ ನಿನ್ಗೆ ಹೇಗೆಲ್ಲ ಹೊಡೆದಿದ್ರು, ನಾನು ಏನೆಲ್ಲ ಕಿತಾಪತಿ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್, ಲವ್ ಯು.